ನಾವು ಇವತ್ತು ರಾಷ್ಟ್ರವ್ಯಾಪಿ ಬಂದ್ ಕರೆ ಕೊಟ್ಟಿರೋ AOCD ನಮ್ಮ ಮಾತೃ ಸಂಸ್ಥೆ AOCD ಕರೆ ಕೊಟ್ಟಿರೋ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಏನು ನೀವು ಕೇಳ್ತಾ ಇದ್ರಿ ಇನ್ನೊಂದು ಸಂಘಟನೆಯನ್ನು ಆಪೋಸ್ ಮಾಡ್ತಾ ಇದೆ ಅಂತ, ಅವರು ಇದೇ ಮೊದಲೇನಲ್ಲ ಈ ಥರ ಮಾಡ್ತಾ ಇರೋದು. 2017ರವರೆಗೂ ನಮ್ಮ ಜೊತೆನೇ ಇದ್ದರು. ನಮ್ಮ ಸಂಘದಲ್ಲಿ ಅವರು ಸಂಘ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು ಅಂತಾಗ ಅವ್ರನ್ನ ಸಂಘದಿಂದ ಆಜೀವ ಸದಸ್ಯತ್ವ ತೆಗೆದುಹಾಕಿದ ಮೇಲೆ ಅವರೊಂದು ಬೇರೆ ಬೇರೆ ಕಡೆ ಹೋದರು. ಎಲ್ಲೇ ಆಗದೆ ಮತ್ತೆ ಒಂದು ಸಂಘ ಮಾಡಿಕೊಂಡು ಈ ರೀತಿ ಅವರು ಆಪೋಸ್ ಮಾಡ್ತಾನೆ ಇರ್ತಾರೆ. ಆದರೆ ಈ ಒಂದು ವಾರದ ಮುಂಚೆವರೆಗೂ ಒಂದು ಸರಿ ನಮ್ಮನ್ನು ಮಾತಾಡಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳೋದಾದರೆ ಬಂದಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದು ನಮ್ಮ ಮಾತೃ ಸಂಸ್ಥೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಒಂದು ಸತಿ ನೀವು ಸಂಘ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದೀರಿ ಅಂತ ತೆಗೆದುಹಾಕಿದ ಮೇಲೆ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ಅವರು ಈ ರೀತಿ ಅಪಪ್ರಚಾರ ಮಾಡಿ ಇವರಿಗೆ ನಮ್ಮ ರಿಟೇಲರ್ಸ್ಗೆ ಫೋನ್ ಮಾಡಿ ತೆಗೀರಿ, ನಾವು ಮಾತಾಡ್ಬಿಟ್ಟಿದ್ದೀವಿ ಯಾರಿಗೆ ಹೀಗೆ ಅಂತ ಹೇಳ್ತಾರೆ. ಅದೇನೂ ಆಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಮಾತ್ರ ಈ ಆ್ಯಕ್ಟ್ಗಳನ್ನ 220E ಆ್ಯಂಡ್ 817 ಆ್ಯಕ್ಟ್ನ ಅಬಾಲಿಷ್ ಮಾಡೋಕ್ಕೆ ಅವಕಾಶ ಇರೋದು. ಅವರೇ ಮಾಡಿರೋಂಥ ಆ್ಯಕ್ಟು. ಇದು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ನಿರ್ಬಂಧ ಇತ್ತು ಓಡಾಟ ಮಾಡಲಿಕ್ಕೆ ಅನ್ನೋವಾಗ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅವರು ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳಿಂದ ಔಷಧಿ ತಗೊಂಡು ಮನೆಗಳಿಗೆ ಸರಬರಾಜು ಮಾಡೋಕ್ಕೆ ಅಂದರೆ ಒದಗಿಸೋಕ್ಕೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಂಥ ಆ್ಯಕ್ಟ್ನ ಹಿಡ್ಕೊಂಡು ಇವತ್ತು ಅವರು ಅಬಾಲಿಷ್ ಆಗಿಲ್ಲ ಅಂತ ಸ್ವಂತ ಅವರೇ ದಾಸ್ತಾನು ಮಾಡಿ ನೇರವಾಗಿ ಅಕ್ರಮ ದಾಸ್ತಾನು ಅಂತ ಹೇಳಕ್ಕೆ ಬರೋದಿಲ್ಲ, ದಾಸ್ತಾನು ಮಾಡ್ಕೊಂಡಿದ್ದಾರೆ. ಅಂದರೆ ಅನಿಯಮಿತ ಡಿಸ್ಕೌಂಟ್ಸ್ ಕೊಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಜಾಹೀರಾತುಗಳನ್ನ ಕೊಡೋದು. ಇದು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟಲ್ಲಿ ಇದಕ್ಕೆ ಪ್ರಾಹಿಬಿಷನ್ ಇದೆ. ಜಾಹೀರಾತು ಕೊಡೋಂಗಿಲ್ಲ ಮತ್ತು ಡಿಸ್ಕೌಂಟ್ ಎಲ್ಲ ಪ್ರಚಾರ ಮಾಡೋಂಗಿಲ್ಲ ಅಂತ. ಆದ್ರೂ ಮಾಡಿ ಅವರು ಮಾಡ್ತಾ ಇದ್ದಾರೆ. ಈ ನಾಯಕರು ಏನು ಇವತ್ತು ಬಂದಿಲ್ಲ ಅಂತ ಕರೆ ಕೊಡ್ತಾ ಇದ್ದಾರೆ, ಬರೀ ನೈತಿಕ ಬೆಂಬಲ ಕೊಡ್ತೀವಿ ಅಂತ. ಅವರ ಸ್ನೇಹಿತರು ದೊಡ್ಡವರೆಲ್ಲ ಈ ಆನ್ಲೈನ್ ವ್ಯವಹಾರದಲ್ಲಿ ಭಾಗಿಯಾಗಿರೋದ್ರಿಂದ ಅವರು ಈ ಬಂದ್ಗೆ ವಿರೋಧ ಕೊಡ್ತಾ ಇದ್ದಾರೆ. ಆದ್ದರಿಂದ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎಲ್ಲ ಜಿಲ್ಲೆಗಳಲ್ಲಿ. ಈ ಮೂಲಕ ನಾನು ನಮ್ಮ ಇದರ ಸದಸ್ಯರಿಗೆಲ್ಲ ವಂದನೆಗಳನ್ನು ತಿಳಿಸ್ತೇನೆ. ನಮ್ಮದು ವೆಂಕಟೇಶ್ವರ ಮೆಡಿಕಲ್ಸ್ ಅಂತ ಮೇಡಮ್, ರಾಮಚಂದ್ರಪುರ ಜಾಲಹಳ್ಳಿ. ಆದರೆ ಇವತ್ತು ನಾವು ಸಂಪೂರ್ಣ ಬೆಂಬಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಜೀವನದನ್ನೇ ಬೀದಿಗೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಡಿಸ್ಕೌಂಟ್ಸಿಂದ, ಆನ್ಲೈನಿಂದ. ಹಂಗಾಗಿ ನಾವು ಬಂದ್ಗೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದೀವಿ. ನಮ್ಮ ಏರಿಯಾದಲ್ಲಿ ಎಲ್ಲ ಶಾಪ್ಸು ಬಂದ್ ಮಾಡಿ ಇಲ್ಲಿ ಬಂದಿದ್ದೀವಿ ನಾವು. ಪ್ರಕಾಶ್ ಅಂತ ಸರ್. ನಿಮ್ದು ಯಾವ ಮೆಡಿಕಲ್, ಯಾವ ಏರಿಯಾದಲ್ಲಿ? ಗಣೇಶ್ ಮೆಡಿಕಲ್ಸ್ ಅಂತ ಮತ್ತಿಕೆರೆ. ನನ್ನ ಹೆಸರು ಶ್ರೀನಾಥ್ ಅಂತ. ನಾವು 5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಯಾವುದು ಸ್ಟಾಪ್ ಆಗಲೇ ಇಲ್ಲ. ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ನಮಗೆ ತೊಂದರೆ ಇರದಂಗೆ ಪರಿಹಾರ ಮಾಡಿಕೊಡ್ಬೇಕಷ್ಟೇ. ಶಾರದಾ ಮೆಡಿಕಲ್ಸ್ ಮತ್ತಿಕೆರೆ, ನಾಗೇಶ್ ಕುಮಾರ್. ಏನು ಹೇಳ್ತೀರಾ? ಅಲ್ಲ, ಸಂಪೂರ್ಣ ಬೆಂಬಲ ಇದೆ ಬಂದ್ಗೆ. ನಾನು ಜಾಲಿಯಲ್ಲಿ ಕುವೆಂಪು ನಗರದಲ್ಲಿ ನಾನು 25 ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದೆ. ಈ ಆನ್ಲೈನ್ ಬಂದು ನಮ್ಮ ಚಿಕ್ಕ ವ್ಯಾಪಾರಿಗಳು ತುಂಬ ತೊಂದರೆ ಆಗಿದೆ, ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಅದರಿಂದ ಇದನ್ನು ಸ್ವಲ್ಪ ಇದು ಮಾಡಬೇಕಾಗಿತ್ತು, ನಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.